ಬಿಜೆಪಿಯಲ್ಲಿ ಯಾವುದೂ ಸರಿ ಇಲ್ಲ. ಮನೆಯೊಂದು ಹಲವು ಬಾಗಿಲಾಗಿದೆ. ಈ ನಡುವೆ ನಾಳೆ ಯತ್ನಾಳ್ ಟೀಮ್ ದೆಹಲಿಗೆ ಹಾರಲಿದೆ. ಹೀಗಾಗಿ ಇವತ್ತು ಟೆಂಪಲ್ ರನ್ ಮಾಡಿರೋದು ಕುತೂಹಲವನ್ನು ಕೆರಳಿಸ್ತಾ ಇದೆ. ಯಾಕೆ ಅಂತೀರಾ? ಈ ವರದಿ ನೋಡಿ. ಕೇಸರಿ ಕೋಟೆಯಲ್ಲಿ ಬಣಬಡಿದಾಟದ ಕಿಚ್ಚು ದಗದಗಿಸುತ್ತಿದೆ. ಹೈಕಮಾಂಡ್ ನಾಯಕರು ಎಂಟ್ರಿ ಕೊಟ್ಟರು. ವಿಜೇಂದ್ರ ವಿರುದ್ಧ ಯತ್ನಾಳ್ ಬಣ ಸಮರದ ಕಹಳೆ ಮೊಳಗಿಸುತ್ತಿದೆ. ಬಿಜೆಪಿ ಹೆಡ್ ಆಫೀಸ್ ದೆಹಲಿ ಅಂಗಳಕ್ಕೂ ರಾಜ್ಯಾಧ್ಯಕ್ಷ ಕಾದಾಟ ಶಿಫ್ಟ್ ಆಗಿದೆ. ಹೀಗಾಗಿ ನಾಳೆ ದೆಹಲಿಗೆ ಹೊರಡುವ ಮುನ್ನ ರೆಬಲ್ಸ್ ಟೀಮ್ ಟೆಂಪಲ್ ರನ್ ನಡೆಸಿದೆ. ಕೇಸರಿ ಮನೆಯಲ್ಲಿ ಟೆಂಪಲ್ ರನ್ ಪಾಲಿಟಿಕ್ಸ್. ದೆಹಲಿಗೂ ಮುನ್ನ ನಾಡದೇವತೆಗೆ ಯತ್ನಾಳ್ ಟೀಮ್ ಪೂಜೆ. ಕೇಸರಿ ಮನೆಯಲ್ಲಿ ಟೆಂಪಲ್ ರನ್ ಪಾಲಿಟಿಕ್ಸ್ ತಾರಕಕ್ಕೇರಿದೆ. ನಾಳೆ ದೆಹಲಿಗೆ ಹಾರುವ ಮುನ್ನ ಯತ್ನಾಳ್ ಟೀಮ್ ಚಾಮುಂಡೇಶ್ವರಿ ದರ್ಶನ ಪಡೆದಿದ್ದಾರೆ. ರಮೇಶ್ ಜಾರಕಿಹೊಳಿ ಹಾಗೂ ಕುಮಾರ್ ಬಂಗಾರಪ್ಪ ನಾಡದೇವತೆಗೆ ಮೊರೆ ಹೋಗಿ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಇಷ್ಟೇ ಅಲ್ಲ, ಚಾಮುಂಡೇಶ್ವರಿ ಬೆಟ್ಟಕ್ಕೆ ಹಿಂದೆ ರೆಬಲ್ಸ್ ಬೆನ್ನಲ್ಲೇ ವಿಜೇಂದ್ರ ಬಣ ಭೇಟಿ ಕೊಟ್ಟಿತ್ತು. ಇದೀಗ ಮತ್ತೆ ಯತ್ನಾಳ್ ಟೀಮ್ ದೇವರ ದರ್ಶನ ಪಡೆದಿದ್ದು ಕುತೂಹಲ ಮೂಡಿಸಿದೆ. ನವೆಂಬರ್ 15ರಂದು ರೆಬಲ್ಸ್ ಟೀಮ್ ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ಭೇಟಿ ನೀಡಿ ಪೂಜೆ ಸಲ್ಲಿಸಿತ್ತು. ಈ ಬೆನ್ನಲ್ಲೇ ನವೆಂಬರ್ 30ರಂದು ವಿಜೇಂದ್ರ ಬಣ ನಾಡದೇವತೆ ದರ್ಶನ ಮಾಡಿ ರೆಬಲ್ಸ್ಗೆ ಟಾಂಗ್ ಕೊಟ್ಟಿತ್ತು. ಇದೀಗ ಇಂದು ಮತ್ತೆ ಯತ್ನಾಳ್ ಬಣ ಚಾಮುಂಡೇಶ್ವರಿ ಪೂಜೆ ಸಲ್ಲಿಸಿ ಕುತೂಹಲ ಮೂಡಿಸಿದೆ. ಒಟ್ಟಾರೆ ನಾಳೆ ರೆಬಲ್ಸ್ ಟೀಮ್ ದೆಹಲಿಗೆ ಹಾರಲಿದೆ. ಈ ಬೆನ್ನಲ್ಲೇ ನಾಡದೇವತೆ ದರ್ಶನ ಪಡೆದಿರುವುದು ವಿಜೇಂದ್ರ ಕೋಟೆಯಲ್ಲಿ ತಳಮಳ ಶುರುವಾಗಿದ್ದಂತೂ ಸುಳ್ಳಲ್ಲ. ವಿನೋದ್, ರಿಪಬ್ಲಿಕ್ ಕನ್ನಡ, ಮೈಸೂರು. ಬಿಜೆಪಿಯಲ್ಲಿ ಯಾವುದೂ ಸರಿ ಇಲ್ಲ. ಮನೆಯೊಂದು ಹಲವು ಬಾಗಿಲಾಗಿದೆ. ಈ ನಡುವೆ ನಾಳೆ ಯತ್ನಾಳ್ ಟೀಮ್ ದೆಹಲಿಗೆ ಹಾರಲಿದೆ. ಹೀಗಾಗಿ ಇವತ್ತು ಟೆಂಪಲ್ ರನ್ ಮಾಡಿರೋದು ಕುತೂಹಲವನ್ನು ಕೆರಳಿಸ್ತಾ ಇದೆ. ಯಾಕೆ ಅಂತೀರಾ? ಈ ವರದಿ ನೋಡಿ. ಕೇಸರಿ ಕೋಟೆಯಲ್ಲಿ ಬಣಬಡಿದಾಟದ ಕಿಚ್ಚು ದಗದಗಿಸುತ್ತಿದೆ. ಹೈಕಮಾಂಡ್ ನಾಯಕರು ಎಂಟ್ರಿ ಕೊಟ್ಟರು. ವಿಜೇಂದ್ರ ವಿರುದ್ಧ ಯತ್ನಾಳ್ ಬಣ ಸಮರದ ಕಹಳೆ ಮೊಳಗಿಸುತ್ತಿದೆ. ಬಿಜೆಪಿ ಹೆಡ್ ಆಫೀಸ್ ದೆಹಲಿ ಅಂಗಳಕ್ಕೂ ರಾಜ್ಯಾಧ್ಯಕ್ಷ ಕಾದಾಟ ಶಿಫ್ಟ್ ಆಗಿದೆ. ಹೀಗಾಗಿ ನಾಳೆ ದೆಹಲಿಗೆ ಹೊರಡುವ ಮುನ್ನ ರೆಬಲ್ಸ್ ಟೀಮ್ ಟೆಂಪಲ್ ರನ್ ನಡೆಸಿದೆ. ಕೇಸರಿ ಮನೆಯಲ್ಲಿ ಟೆಂಪಲ್ ರನ್ ಪಾಲಿಟಿಕ್ಸ್. ದೆಹಲಿಗೂ ಮುನ್ನ ನಾಡದೇವತೆಗೆ ಯತ್ನಾಳ್ ಟೀಮ್ ಪೂಜೆ. ಕೇಸರಿ ಮನೆಯಲ್ಲಿ ಟೆಂಪಲ್ ರನ್ ಪಾಲಿಟಿಕ್ಸ್ ತಾರಕಕ್ಕೇರಿದೆ. ನಾಳೆ ದೆಹಲಿಗೆ ಹಾರುವ ಮುನ್ನ ಯತ್ನಾಳ್ ಟೀಮ್ ಚಾಮುಂಡೇಶ್ವರಿ ದರ್ಶನ ಪಡೆದಿದ್ದಾರೆ. ರಮೇಶ್ ಜಾರಕಿಹೊಳಿ ಹಾಗೂ ಕುಮಾರ್ ಬಂಗಾರಪ್ಪ ನಾಡದೇವತೆಗೆ ಮೊರೆ ಹೋಗಿ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಇಷ್ಟೇ ಅಲ್ಲ, ಚಾಮುಂಡೇಶ್ವರಿ ಬೆಟ್ಟಕ್ಕೆ ಹಿಂದೆ ರೆಬಲ್ಸ್ ಬೆನ್ನಲ್ಲೇ ವಿಜೇಂದ್ರ ಬಣ ಭೇಟಿ ಕೊಟ್ಟಿತ್ತು. ಇದೀಗ ಮತ್ತೆ ಯತ್ನಾಳ್ ಟೀಮ್ ದೇವರ ದರ್ಶನ ಪಡೆದಿದ್ದು ಕುತೂಹಲ ಮೂಡಿಸಿದೆ. ನವೆಂಬರ್ 15ರಂದು ರೆಬಲ್ಸ್ ಟೀಮ್ ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ಭೇಟಿ ನೀಡಿ ಪೂಜೆ ಸಲ್ಲಿಸಿತ್ತು. ಈ ಬೆನ್ನಲ್ಲೇ ನವೆಂಬರ್ 30ರಂದು ವಿಜೇಂದ್ರ ಬಣ ನಾಡದೇವತೆ ದರ್ಶನ ಮಾಡಿ ರೆಬಲ್ಸ್ಗೆ ಟಾಂಗ್ ಕೊಟ್ಟಿತ್ತು. ಇದೀಗ ಇಂದು ಮತ್ತೆ ಯತ್ನಾಳ್ ಬಣ ಚಾಮುಂಡೇಶ್ವರಿ ಪೂಜೆ ಸಲ್ಲಿಸಿ ಕುತೂಹಲ ಮೂಡಿಸಿದೆ. ಒಟ್ಟಾರೆ ನಾಳೆ ರೆಬಲ್ಸ್ ಟೀಮ್ ದೆಹಲಿಗೆ ಹಾರಲಿದೆ. ಈ ಬೆನ್ನಲ್ಲೇ ನಾಡದೇವತೆ ದರ್ಶನ ಪಡೆದಿರುವುದು ವಿಜೇಂದ್ರ ಕೋಟೆಯಲ್ಲಿ ತಳಮಳ ಶುರುವಾಗಿದ್ದಂತೂ ಸುಳ್ಳಲ್ಲ. ವಿನೋದ್, ರಿಪಬ್ಲಿಕ್ ಕನ್ನಡ, ಮೈಸೂರು. ಬಿಜೆಪಿಯಲ್ಲಿ ಯಾವುದೂ ಸರಿ ಇಲ್ಲ. ಮನೆಯೊಂದು ಹಲವು ಬಾಗಿಲಾಗಿದೆ. ಈ ನಡುವೆ ನಾಳೆ ಯತ್ನಾಳ್ ಟೀಮ್ ದೆಹಲಿಗೆ ಹಾರಲಿದೆ. ಹೀಗಾಗಿ ಇವತ್ತು ಟೆಂಪಲ್ ರನ್ ಮಾಡಿರೋದು ಕುತೂಹಲವನ್ನು ಕೆರಳಿಸ್ತಾ ಇದೆ. ಯಾಕೆ ಅಂತೀರಾ? ಈ ವರದಿ ನೋಡಿ. ಕೇಸರಿ ಕೋಟೆಯಲ್ಲಿ ಬಣಬಡಿದಾಟದ ಕಿಚ್ಚು ದಗದಗಿಸುತ್ತಿದೆ. ಹೈಕಮಾಂಡ್ ನಾಯಕರು ಎಂಟ್ರಿ ಕೊಟ್ಟರು. ವಿಜೇಂದ್ರ ವಿರುದ್ಧ ಯತ್ನಾಳ್ ಬಣ ಸಮರದ ಕಹಳೆ ಮೊಳಗಿಸುತ್ತಿದೆ. ಬಿಜೆಪಿ ಹೆಡ್ ಆಫೀಸ್ ದೆಹಲಿ ಅಂಗಳಕ್ಕೂ ರಾಜ್ಯಾಧ್ಯಕ್ಷ ಕಾದಾಟ ಶಿಫ್ಟ್ ಆಗಿದೆ. ಹೀಗಾಗಿ ನಾಳೆ ದೆಹಲಿಗೆ ಹೊರಡುವ ಮುನ್ನ ರೆಬಲ್ಸ್ ಟೀಮ್ ಟೆಂಪಲ್ ರನ್ ನಡೆಸಿದೆ. ಕೇಸರಿ ಮನೆಯಲ್ಲಿ ಟೆಂಪಲ್ ರನ್ ಪಾಲಿಟಿಕ್ಸ್. ದೆಹಲಿಗೂ ಮುನ್ನ ನಾಡದೇವತೆಗೆ ಯತ್ನಾಳ್ ಟೀಮ್ ಪೂಜೆ. ಕೇಸರಿ ಮನೆಯಲ್ಲಿ ಟೆಂಪಲ್ ರನ್ ಪಾಲಿಟಿಕ್ಸ್ ತಾರಕಕ್ಕೇರಿದೆ. ನಾಳೆ ದೆಹಲಿಗೆ ಹಾರುವ ಮುನ್ನ ಯತ್ನಾಳ್ ಟೀಮ್ ಚಾಮುಂಡೇಶ್ವರಿ ದರ್ಶನ ಪಡೆದಿದ್ದಾರೆ. ರಮೇಶ್ ಜಾರಕಿಹೊಳಿ ಹಾಗೂ ಕುಮಾರ್ ಬಂಗಾರಪ್ಪ ನಾಡದೇವತೆಗೆ ಮೊರೆ ಹೋಗಿ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಇಷ್ಟೇ ಅಲ್ಲ, ಚಾಮುಂಡೇಶ್ವರಿ ಬೆಟ್ಟಕ್ಕೆ ಹಿಂದೆ ರೆಬಲ್ಸ್ ಬೆನ್ನಲ್ಲೇ ವಿಜೇಂದ್ರ ಬಣ ಭೇಟಿ ಕೊಟ್ಟಿತ್ತು. ಇದೀಗ ಮತ್ತೆ ಯತ್ನಾಳ್ ಟೀಮ್ ದೇವರ ದರ್ಶನ ಪಡೆದಿದ್ದು ಕುತೂಹಲ ಮೂಡಿಸಿದೆ.
ನವೆಂಬರ್ 15ರಂದು ರೆಬಲ್ಸ್ ಟೀಮ್ ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ಭೇಟಿ ನೀಡಿ ಪೂಜೆ ಸಲ್ಲಿಸಿತ್ತು. ಈ ಬೆನ್ನಲ್ಲೇ ನವೆಂಬರ್ 30ರಂದು ವಿಜೇಂದ್ರ ಬಣ ನಾಡದೇವತೆ ದರ್ಶನ ಮಾಡಿ ರೆಬಲ್ಸ್ಗೆ ಟಾಂಗ್ ಕೊಟ್ಟಿತ್ತು. ಇದೀಗ ಇಂದು ಮತ್ತೆ ಯತ್ನಾಳ್ ಬಣ ಚಾಮುಂಡೇಶ್ವರಿ ಪೂಜೆ ಸಲ್ಲಿಸಿ ಕುತೂಹಲ ಮೂಡಿಸಿದೆ. ಒಟ್ಟಾರೆ ನಾಳೆ ರೆಬಲ್ಸ್ ಟೀಮ್ ದೆಹಲಿಗೆ ಹಾರಲಿದೆ. ಈ ಬೆನ್ನಲ್ಲೇ ನಾಡದೇವತೆ ದರ್ಶನ ಪಡೆದಿರುವುದು ವಿಜೇಂದ್ರ ಕೋಟೆಯಲ್ಲಿ ತಳಮಳ ಶುರುವಾಗಿದ್ದಂತೂ ಸುಳ್ಳಲ್ಲ. ವಿನೋದ್, ರಿಪಬ್ಲಿಕ್ ಕನ್ನಡ, ಮೈಸೂರು. ಬಿಜೆಪಿಯಲ್ಲಿ ಯಾವುದೂ ಸರಿಯಿಲ್ಲ, ಮನೆಯೊಂದು ಹಲವು ಬಾಗಿಲಾಗಿದೆ. ಈ ನಡುವೆ ನಾಳೆ ಯತ್ನಾಳ್ ಟೀಮ್ ದೆಹಲಿಗೆ ಹಾರಲಿದೆ. ಹೀಗಾಗಿ ಇವತ್ತು ಟೆಂಪಲ್ ರನ್ ಮಾಡಿರೋದು ಕುತೂಹಲವನ್ನು ಕೆರಳಿಸ್ತಾ ಇದೆ. ಯಾಕೆ ಅಂತೀರಾ? ಈ ವರದಿ ನೋಡಿ. ಕೇಸರಿ ಕೋಟೆಯಲ್ಲಿ ಬಣಬಡಿದಾಟದ ಕಿಚ್ಚು ದಗದಗಿಸುತ್ತಿದೆ. ಹೈಕಮಾಂಡ್ ನಾಯಕರು ಎಂಟ್ರಿ ಕೊಟ್ರು. ವಿಜೇಂದ್ರ ವಿರುದ್ಧ ಯತ್ನಾಳ್ ಬಣ ಸಮರದ ಕಹಳೆ ಮೊಳಗಿಸುತ್ತಿದೆ. ಬಿಜೆಪಿ ಹೆಡ್ ಆಫೀಸ್ ದೆಹಲಿ ಅಂಗಳಕ್ಕೂ ರಾಜ್ಯಾಧ್ಯಕ್ಷ ಕಾದಾಟ ಶಿಫ್ಟ್ ಆಗಿದೆ. ಹೀಗಾಗಿ ನಾಳೆ ದೆಹಲಿಗೆ ಹೊರಡುವ ಮುನ್ನ ರೆಬಲ್ಸ್ ಟೀಮ್ ಟೆಂಪಲ್ ರನ್ ನಡೆಸಿದೆ. ಕೇಸರಿ ಮನೆಯಲ್ಲಿ ಟೆಂಪಲ್ ರನ್ ಪಾಲಿಟಿಕ್ಸ್. ದೆಹಲಿಗೂ ಮುನ್ನ ನಾಡದೇವತೆಗೆ ಯತ್ನಾಳ್ ಟೀಮ್ ಪೂಜೆ. ಕೇಸರಿ ಮನೆಯಲ್ಲಿ ಟೆಂಪಲ್ ರನ್ ಪಾಲಿಟಿಕ್ಸ್ ತಾರಕಕ್ಕೇರಿದೆ. ನಾಳೆ ದೆಹಲಿಗೆ ಹಾರುವ ಮುನ್ನ ಯತ್ನಾಳ್ ಟೀಮ್ ಚಾಮುಂಡೇಶ್ವರಿ ದರ್ಶನ ಪಡೆದಿದ್ದಾರೆ. ರಮೇಶ್ ಜಾರಕಿಹೊಳಿ ಹಾಗೂ ಕುಮಾರ್ ಬಂಗಾರಪ್ಪ ನಾಡದೇವತೆಗೆ ಮೊರೆ ಹೋಗಿ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಇಷ್ಟೇ ಅಲ್ಲ, ಚಾಮುಂಡೇಶ್ವರಿ ಬೆಟ್ಟಕ್ಕೆ ಹಿಂದೆ ರೆಬಲ್ಸ್ ಬೆನ್ನಲ್ಲೇ ವಿಜೇಂದ್ರ ಬಣ ಭೇಟಿ ಕೊಟ್ಟಿತ್ತು. ಇದೀಗ ಮತ್ತೆ ಯತ್ನಾಳ್ ಟೀಮ್ ದೇವರ ದರ್ಶನ ಪಡೆದಿದ್ದು ಕುತೂಹಲ ಮೂಡಿಸಿದೆ. ನವೆಂಬರ್ 15ರಂದು ರೆಬಲ್ಸ್ ಟೀಮ್ ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ಭೇಟಿ ನೀಡಿ ಪೂಜೆ ಸಲ್ಲಿಸಿತ್ತು. ಈ ಬೆನ್ನಲ್ಲೇ ನವೆಂಬರ್ 30ರಂದು ವಿಜೇಂದ್ರ ಬಣ ನಾಡದೇವತೆ ದರ್ಶನ ಮಾಡಿ ರೆಬಲ್ಸ್ಗೆ ಟಾಂಗ್ ಕೊಟ್ಟಿತ್ತು. ಇದೀಗ ಇಂದು ಮತ್ತೆ ಯತ್ನಾಳ್ ಬಣ ಚಾಮುಂಡೇಶ್ವರಿ ಪೂಜೆ ಸಲ್ಲಿಸಿ ಕುತೂಹಲ ಮೂಡಿಸಿದೆ. ಒಟ್ಟಾರೆ ನಾಳೆ ರೆಬಲ್ಸ್ ಟೀಮ್ ದೆಹಲಿಗೆ ಹಾರಲಿದೆ. ಈ ಬೆನ್ನಲ್ಲೇ ನಾಡದೇವತೆ ದರ್ಶನ ಪಡೆದಿರುವುದು ವಿಜೇಂದ್ರ ಕೋಟೆಯಲ್ಲಿ ತಳಮಳ ಶುರುವಾಗಿದ್ದಂತೂ ಸುಳ್ಳಲ್ಲ. ವಿನೋದ್, ರಿಪಬ್ಲಿಕ್ ಕನ್ನಡ, ಮೈಸೂರು. ಬಿಜೆಪಿಯಲ್ಲಿ ಯಾವುದೂ ಸರಿಯಿಲ್ಲ, ಮನೆಯೊಂದು ಹಲವು ಬಾಗಿಲಾಗಿದೆ. ಈ ನಡುವೆ ನಾಳೆ ಯತ್ನಾಳ್ ಟೀಮ್ ದೆಹಲಿಗೆ ಹಾರಲಿದೆ. ಹೀಗಾಗಿ ಇವತ್ತು ಟೆಂಪಲ್ ರನ್ ಮಾಡಿರೋದು ಕುತೂಹಲವನ್ನು ಕೆರಳಿಸ್ತಾ ಇದೆ. ಯಾಕೆ ಅಂತೀರಾ? ಈ ವರದಿ ನೋಡಿ. ಕೇಸರಿ ಕೋಟೆಯಲ್ಲಿ ಬಣಬಡಿದಾಟದ ಕಿಚ್ಚು ದಗದಗಿಸುತ್ತಿದೆ. ಹೈಕಮಾಂಡ್ ನಾಯಕರು ಎಂಟ್ರಿ ಕೊಟ್ರು. ವಿಜೇಂದ್ರ ವಿರುದ್ಧ ಯತ್ನಾಳ್ ಬಣ ಸಮರದ ಕಹಳೆ ಮೊಳಗಿಸುತ್ತಿದೆ. ಬಿಜೆಪಿ ಹೆಡ್ ಆಫೀಸ್ ದೆಹಲಿ ಅಂಗಳಕ್ಕೂ ರಾಜ್ಯಾಧ್ಯಕ್ಷ ಕಾದಾಟ ಶಿಫ್ಟ್ ಆಗಿದೆ. ಹೀಗಾಗಿ ನಾಳೆ ದೆಹಲಿಗೆ ಹೊರಡುವ ಮುನ್ನ ರೆಬಲ್ಸ್ ಟೀಮ್ ಟೆಂಪಲ್ ರನ್ ನಡೆಸಿದೆ. ಕೇಸರಿ ಮನೆಯಲ್ಲಿ ಟೆಂಪಲ್ ರನ್ ಪಾಲಿಟಿಕ್ಸ್. ದೆಹಲಿಗೂ ಮುನ್ನ ನಾಡದೇವತೆಗೆ ಯತ್ನಾಳ್ ಟೀಮ್ ಪೂಜೆ. ಕೇಸರಿ ಮನೆಯಲ್ಲಿ ಟೆಂಪಲ್ ರನ್ ಪಾಲಿಟಿಕ್ಸ್ ತಾರಕಕ್ಕೇರಿದೆ. ನಾಳೆ ದೆಹಲಿಗೆ ಹಾರುವ ಮುನ್ನ ಯತ್ನಾಳ್ ಟೀಮ್ ಚಾಮುಂಡೇಶ್ವರಿ ದರ್ಶನ ಪಡೆದಿದ್ದಾರೆ. ರಮೇಶ್ ಜಾರಕಿಹೊಳಿ ಹಾಗೂ ಕುಮಾರ್ ಬಂಗಾರಪ್ಪ ನಾಡದೇವತೆಗೆ ಮೊರೆ ಹೋಗಿ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಇಷ್ಟೇ ಅಲ್ಲ, ಚಾಮುಂಡೇಶ್ವರಿ ಬೆಟ್ಟಕ್ಕೆ ಹಿಂದೆ ರೆಬಲ್ಸ್ ಬೆನ್ನಲ್ಲೇ ವಿಜೇಂದ್ರ ಬಣ ಭೇಟಿ ಕೊಟ್ಟಿತ್ತು. ಇದೀಗ ಮತ್ತೆ ಯತ್ನಾಳ್ ಟೀಮ್ ದೇವರ ದರ್ಶನ ಪಡೆದಿದ್ದು ಕುತೂಹಲ ಮೂಡಿಸಿದೆ. ನವೆಂಬರ್ 15ರಂದು ರೆಬಲ್ಸ್ ಟೀಮ್ ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ಭೇಟಿ ನೀಡಿ ಪೂಜೆ ಸಲ್ಲಿಸಿತ್ತು. ಈ ಬೆನ್ನಲ್ಲೇ ನವೆಂಬರ್ 30ರಂದು ವಿಜೇಂದ್ರ ಬಣ ನಾಡದೇವತೆ ದರ್ಶನ ಮಾಡಿ ರೆಬಲ್ಸ್ಗೆ ಟಾಂಗ್ ಕೊಟ್ಟಿತ್ತು. ಇದೀಗ ಇಂದು ಮತ್ತೆ ಯತ್ನಾಳ್ ಬಣ ಚಾಮುಂಡೇಶ್ವರಿ ಪೂಜೆ ಸಲ್ಲಿಸಿ ಕುತೂಹಲ ಮೂಡಿಸಿದೆ. ಒಟ್ಟಾರೆ ನಾಳೆ ರೆಬಲ್ಸ್ ಟೀಮ್ ದೆಹಲಿಗೆ ಹಾರಲಿದೆ. ಈ ಬೆನ್ನಲ್ಲೇ ನಾಡದೇವತೆ ದರ್ಶನ ಪಡೆದಿರುವುದು ವಿಜೇಂದ್ರ ಕೋಟೆಯಲ್ಲಿ ತಳಮಳ ಶುರುವಾಗಿದ್ದಂತೂ ಸುಳ್ಳಲ್ಲ. ವಿನೋದ್, ರಿಪಬ್ಲಿಕ್ ಕನ್ನಡ, ಮೈಸೂರು.